ಪ್ರವಾದಿಯವರ 1500ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಡಿಸೆಂಬರ್ 7ರಂದು ಶರಣರ ನಾಡು ಬಸವ ಕಲ್ಯಾಣದ ಅಲ್ಪ ಮೈದಾನದಲ್ಲಿ ಸಂಜೆ ಸೂಫಿ ಸಂತರ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯದ ಮುಖ್ಯ ಸಚೇತಕ ಸಲೀಂ ಅಹಮದ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರವಾದಿಯವರ 1500ನೇ ವಾರ್ಷಿಕೋತ್ಸವ ಆಚರಣೆ ಈಗಾಗಲೇ ಹುಬ್ಬಳ್ಳಿ ಮತ್ತು ಕೊಪ್ಪಳ ನಗರಗಳಲ್ಲಿ ಆಚರಿಸಲಾಗಿದ್ದು, ಇದು 3ನೇ ಸಮಾವೇಶವಾಗಿದೆ ಎಂದು ಹೇಳಿದರು. ಇನ್ನು ಅಂತಾರಾಷ್ಟ್ರೀಯ ಖ್ಯಾತಿಯ ವ್ಯಕ್ತಿ ಮೌಲಾನಾ ಮೊಹಮ್ಮದ್ ಒಬೈದುಲ್ಲಾ ಖಾನ್ ಅಜ್ಜಿ ಅವರ ರಾಜ್ಯಸಭೆಯ ಮಾಜಿ ಸದಸ್ಯ ಮತ್ತು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಉಪಾಧ್ಯಕ್ಷ ಮೌಲಾನಾ ಅಬು ತಾಲಿಬ್ ರಹಮಾನಿ ಭಾಗವಹಿಸಲಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಕ್ಫ್ ಪಂಚ್ ಕಮಿಟಿ ಅಧ್ಯಕ್ಷರು ಹಾಗೂ ಹಜರತ್ ಹಫೀಜ್ ಅಲಿ ಮೊಹಮ್ಮದ್ ಅಲಿ ಹುಸೈನಿ, ಕಲಬುರಗಿಯ ಖಾಜಾ ಬಂದಾ ನವಾಜ್ ದರ್ಗಾದ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಅವರನ್ನು ಅಭಿನಂದಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಮಾಜಿ ಎಂಎಲ್ಎ ಅರವಿಂದ್ ಕುಮಾರ್ ಅರಳಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸೈಯದ್ ನಾಸೀರ್ ಹುಸೇನ್, ಉತ್ತರ ಪ್ರದೇಶದ ಉಸ್ತುವಾರಿ ಸಂಸದ ಇಮ್ರಾನ್ ಮಸೂದ್, ತೆಲಂಗಾಣದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮೊಹಮ್ಮದ್ ಅಜರುದ್ದೀನ್ ಹೈದರಾಬಾದ್ ಮತ್ತು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಭಾಗವಹಿಸಲಿದ್ದಾರೆ. ಅಲ್ಲದೆ ಪಕ್ಕದ ಮಹಾರಾಷ್ಟ್ರ ರಾಜ್ಯ ಹಾಗೂ ತೆಲಂಗಾಣದ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತಹ ಹಾಗೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿ ಇಟ್ಕೊಂಡು ಎಲ್ಲರನ್ನ ಸೇರಿಸಿಕೊಂಡು ದೊಡ್ಡ ಶಕ್ತಿ ಕೊಟ್ಟಂತಹ ಈ ಭಾಗದ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಸಿಂಗ್ ಅವರೇ, ಇಲ್ಲಿ ಬಂದಂತಹ ಎಲ್ಲ ಪಕ್ಷದ ಈ ಭಾಗದ ಎಲ್ಲ ಕ್ಷಮಿಸಬೇಕೆಲ್ಲ ಹೆಸರುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲ ಮುಖಂಡರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಮಗೆ ಸ್ವಾಗತವನ್ನು ಬಯಸ್ತಾ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಶರಣರ ನಾಡು ಬಸವ ಕಲ್ಯಾಣದಲ್ಲಿ ದೊಡ್ಡ ಒಂದು ಸೂಫಿ ಸಂತರ ಸಮಾವೇಶ. ಮೊದಲನೇ ಸಭೆ ಕಾರ್ಯಕ್ರಮ ನಾವು ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ, ನಂತರ ಕೊಪ್ಪಳದಲ್ಲಿ 2ನೇ ಕಾರ್ಯಕ್ರಮ ಆಯಿತು, ಮತ್ತು 3ನೇ ಕಾರ್ಯಕ್ರಮ ಬಸವ ಕಲ್ಯಾಣದಲ್ಲಿ ಮಾಡ್ತಾ ಇದ್ವಿ. ಈ ಭಾಗದಿಂದ ಒಂದು ದೊಡ್ಡ ಒಂದು ಸಂದೇಶ, ಏನ್ ಸಂದೇಶ ಅಂತ ಹೇಳಿದ್ರೆ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಕೋಮು ಸಾಮರಸ್ಯ, ಕೋಮು ಸೌಹಾರ್ದತೆ, ಇದೇ ನಮ್ಮ ಚಿಂತನೆ, ಇದೇ ನಮ್ಮ ಈ ಕಾರ್ಯಕ್ರಮದ ವಿಚಾರಗಳು. 2 ಕಾರ್ಯಕ್ರಮ ನಂತರ ಹಲವಾರು ಜಿಲ್ಲೆಗಳಿಂದ ನಮ್ಗೆ ಬೇಡಿಕೆ ಬಂತು ಕಾರ್ಯಕ್ರಮ ಮಾಡ್ಬೇಕಂತ. ಬೀದರಲ್ಲಿ ಕೂಡ ಮಾಡಿದ್ ಕೇಳಿರೋದು. ಅಂತಿಮವಾಗಿ ನಮ್ಮ ವಿಜಯ್ ಸಿಂಗ್ ಚರ್ಚೆ ಮಾಡಿದ್ರು. ನಮ್ಮ ಹೈದರ್ ಅಲಿ ಪಾಷಾ ಅವರು ನಾವು ಮತ್ತು ಈ ಭಾಗದ ಮನ್ನಾರ್ ಸೇಠ್ ಇರ್ಬೋದು, ಎಲ್ಲ ಭಾಗದ ಮುಖಂಡ ಚರ್ಚೆ ಮಾಡಿ ಎಲ್ಲರೂ ಕೂಡ ಇಲ್ಲಿ ಬಸವ ಕಲ್ಯಾಣ ಮಾಡಿದ್ರೆ ದೊಡ್ಡ ಒಂದು ಸಂದೇಶ ಹೋಗುತ್ತೆ. ಆ ಸಂದೇಶ ಮೂಲಕ ನಾವು ಆ ಕಾರ್ಯಕ್ರಮ ಹಾಕೊಳ್ಳೋಣ. ಸಂತರ ನಾಡು, ಸೂಫಿಗಳ ನಾಡು ಈ ಬಸವ ಕಲ್ಯಾಣ. ಇಲ್ಲಿಂದ ಒಂದು ಸಂದೇಶ ಹೋದ್ರೆ ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ದೊಡ್ಡ ಒಂದು ಸಂದೇಶ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ವಿಜಯ್ ಸಿಂಗ್ ಅವರು ಕಳೆದ 15 ದಿವಸಗಳಿಂದ ಹಲವಾರು ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದಾರೆ. ನಾನು ಕೂಡ ಮುಂಚೆ ಒಂದ್ಸಲ ಬಂದು ಹೋಗಿದ್ದೆ. ನಂತರ ನಾನು ನಿನ್ನೆ ಬಂದೆ. ನಿನ್ನೆ ನಾವು ವಿಜಯ್ ಸಿಂಗ್ ಅವರು ಬಂದು ಎಲ್ಲ ಕಡೆ ಸಭೆಗಳನ್ನು ಮಾಡಿದ್ದೀವಿ. ಈ ಭಾಗದ ಎಲ್ಲ ಮುಖಂಡರು, ಎಲ್ಲ ಸಮಾಜದ ಮುಖಂಡರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಸಾಯಂಕಾಲ ಕೂಡ ವಿಜಯ್ ಸಿಂಗ್ ಅವರು ಎಲ್ಲ ನಮ್ಮ ಕಾರ್ಪೊರೇಟರ್ಸು, ಲೀಡರ್ಸು ಮತ್ತೆ ಕಂಟೆಸ್ಟ್ ಕ್ಯಾಂಡಿಡೇಟ್ಸ್ ಅವರೆಲ್ಲ ಸಭೆ ನಿನ್ನೆ ಅವ್ರು ಮಾಡಿದ್ರು. ಅದರ ಮೂಲಕ ಎಲ್ಲ ಕನ್ನಡಿದು ಈ ಕಾರ್ಯಕ್ರಮದಲ್ಲಿ ಒಂದು ಸಂಗಮ ಆಗ್ಬೇಕಂತ ಎಲ್ಲ ವೇದಿಕೆಯಲ್ಲಿ ಎಲ್ಲ ಸಮಾಜದ